ನಮಸ್ಕಾರ ಸ್ನೇಹಿತರೆ, IPL 2024ರ ಫೈನಲ್ ಪಂದ್ಯಕ್ಕೂ ಮುನ್ನವೇ ಭವಿಷ್ಯವಾಣಿ ನುಡಿದ ದಿಗ್ಗಜ ಆಟಗಾರರು, ಕಪ್ ಗೆಲ್ಲುವ ತಂಡವನ್ನ ಹೆಸರಿಸಿದ ಮಾಜಿ ಪ್ಲೇಯರ್ಸ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ IPL ಕಪ್ ಅನ್ನ ಯಾರು ಗೆಲ್ಲಬಹುದು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, 17ನೇ ಆವೃತ್ತಿಯ IPL ನ ನಿರ್ಣಾಯಕ ಪಂದ್ಯ ಇಂದು ಅಂದ್ರೆ ಭಾನುವಾರ ನಡೆಯಲಿದೆ ಸ್ನೇಹಿತರೆ. ಕಲ್ಕತ್ತಾ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣದಲ್ಲಿ ಎರಡು ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಈ ಸೀಸನ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಕಲ್ಕತ್ತಾ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಇದೇ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ ಮಣಿಸಿ ನೇರವಾಗಿ ಫೈನಲ್ ತಲುಪಿತ್ತು. ಇತ್ತ ಹೈದರಾಬಾದ್ ತಂಡ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಸೋಲಿಸಿ ಫೈನಲ್ ಪ್ರವೇಶಿಸಿದೆ. ಈಗ ಭಾನುವಾರ ಉತ್ತಮ ಪ್ರದರ್ಶನ ನೀಡುವ ತಂಡ ಟ್ರೋಫಿ ಗೆಲ್ಲಲಿದೆ ಸ್ನೇಹಿತರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಅಂಕಿ ಅಂಶಗಳನ್ನ ನಾವು ನೋಡುವುದಾದರೆ ಲೀಗ್ ನಲ್ಲಿ ಹೈದರಾಬಾದ್ ಗಂತ KKR ತಂಡ ಮೇಲುಗೈ ಸಾಧಿಸಿದೆ. ಎರಡೂ ತಂಡಗಳು IPL ನಲ್ಲಿ ಇದುವರೆಗೂ 27 ಬಾರಿ ಮುಖಾಮುಖಿಯಾಗಿವೆ. ಈ ಅವಧಿಯಲ್ಲಿ ಕಲ್ಕತ್ತಾ 18 ಪಂದ್ಯಗಳನ್ನ ಗೆದ್ದಿದ್ದರೆ ಹೈದರಾಬಾದ್ ಕೇವಲ 9 ಪಂದ್ಯಗಳನ್ನ ಗೆಲ್ಲಲು ಶಕ್ತವಾಗಿದೆ. ಉಭಯ ತಂಡಗಳ ನಡುವಿನ ಕಳೆದ 6 ಪಂದ್ಯಗಳನ್ನ ಗಮನಿಸಿದರೆ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು 4 ಪಂದ್ಯಗಳನ್ನ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡ 2 ಪಂದ್ಯಗಳನ್ನ ಗೆದ್ದಿದೆ ಸ್ನೇಹಿತರೆ. ಅಲ್ಲದೆ ಈ ಸೀಸನ್ ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ KKR ತಂಡವು ಹೈದರಾಬಾದ್ ತಂಡವನ್ನ 8 ವಿಕೆಟ್ ಗಳಿಂದ ಸೋಲಿಸಿತ್ತು. ಇದೀಗ ಈ ಸೇಡನ್ನ ತೀರಿಸಿಕೊಳ್ಳಲು ಹೈದರಾಬಾದ್ ತಂಡ ಕಾದು ಕುಳಿತಿದೆ. ಆದ್ರೆ ಇದೀಗ ಇದರೆಲ್ಲದರ ನಡುವೆಯೂ IPL ಫೈನಲ್ ಪಂದ್ಯಕ್ಕೂ ಮುನ್ನವೇ ಭವಿಷ್ಯವಾಣಿ ನೀಡಿದ ದಿಗ್ಗಜ ಆಟಗಾರರು ಕಪ್ ಗೆಲ್ಲುವ ತಂಡವನ್ನ ಹೆಸರಿಸಿದ್ದಾರೆ. IPL ನ ಫೈನಲ್ ಪಂದ್ಯಕ್ಕೂ ಮುನ್ನವೇ ಮಾತನಾಡಿರುವ ಸಚಿನ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ಈ ಬಾರಿಯ IPL ಕ್ರೀಡಾ ಅಭಿಮಾನಿಗಳಿಗೆ ಸಾಕಷ್ಟು ಮನರಂಜನೆಯನ್ನ ಉಣಬಡಿಸಿದೆ. ಎಲ್ಲಾ ಪಂದ್ಯಗಳು ತುಂಬಾ ರೋಚಕತೆಯಿಂದ ಕೂಡಿದ್ದವು. ಇದೀಗ ಈ ಫೈನಲ್ ಪಂದ್ಯವನ್ನ ನಾವು ಎದುರು ನೋಡುತ್ತಿದ್ದೇವೆ. ನನ್ನ ಪ್ರಕಾರ ಫೈನಲ್ ಪಂದ್ಯವನ್ನ ಕಲ್ಕತ್ತಾ ಗೆಲ್ಲಲಿದೆ ಎಂದು ಸಚಿನ್ ಭವಿಷ್ಯವಾಣಿ ನುಡಿದಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ತೆಂಡೂಲ್ಕರ್ ಅವರು KKR ತಂಡದ ಬಳಿ ಉತ್ತಮವಾದ ಸ್ಪಿನ್ ಆಲ್ರೌಂಡರ್ ಇದ್ದಾರೆ, ಅಲ್ಲದೆ ಬಲಿಷ್ಠ ಬ್ಯಾಟ್ಸ್ಮನ್ಗಳು ಕೂಡ ಇದ್ದಾರೆ. ಹೀಗಾಗಿ ಟ್ರೋಫಿಯನ್ನ KKR ಗೆಲ್ಲಲಿದೆ ಎಂದು ಸಚಿನ್ ಹೇಳಿದ್ದಾರೆ. ಮತ್ತು ಫೈನಲ್ ಪಂದ್ಯಕ್ಕೂ ಮುನ್ನವೇ ಮಾತನಾಡಿರುವ ಪಾಕ್ನ ಮಾಜಿ ವೇಗಿ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ಟಾಟಾ IPL 2024 ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಇಂದು ಫೈನಲ್ ಪಂದ್ಯ ನಡೆಯುತ್ತಿದೆ. ಈ ಫೈನಲ್ ಪಂದ್ಯವನ್ನ ನೋಡಲು ನಾನು ಕಾದು ಕುಳಿತಿದ್ದೇನೆ ಎಂದು ಅಖ್ತರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಶೋಯಬ್ ರವರು ನನ್ನ ಪ್ರಕಾರ ಹೈದರಾಬಾದ್ ತಂಡ ಈ ಫೈನಲ್ ಪಂದ್ಯವನ್ನ ಗೆಲ್ಲಲಿದೆ ಎಂದು ಶೋಯಬ್ ಅಖ್ತರ್ ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಫೈನಲ್ ಪಂದ್ಯಕ್ಕೂ ಮುನ್ನವೇ ಮಾತನಾಡಿರುವ ಟೀಂ ಇಂಡಿಯಾದ ಮಾಜಿ ಆಟಗಾರರಾದ ವೀರೇಂದ್ರ ಸೆಹ್ವಾಗ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ಟಾಟಾ IPL 2024ರ ಫೈನಲ್ ಪಂದ್ಯ ಇಂದು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆಯಲಿದೆ. ನನ್ನ ಪ್ರಕಾರ ಈ ಪಂದ್ಯವನ್ನ SRS ತಂಡ ಗೆಲ್ಲಲಿದೆ ಎಂದು ವೀರು ಹೇಳಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, IPL 2024ರ ಫೈನಲ್ ಪಂದ್ಯಕ್ಕೂ ಮುನ್ನವೇ ದಿಗ್ಗಜ ಆಟಗಾರರು ಏನೆಲ್ಲ ಭವಿಷ್ಯವಾಣಿ ನುಡಿದಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.